ಮಾಡುತ್ತಾ ಹೊಸ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದ ಮೇಲೆ ಸತತವಾಗಿ ಭಾಸ್ಕರ್ ಸರ್ ಅವರ ನೇತೃತ್ವದಲ್ಲಿ ಮತ್ತೆ ಅಧ್ಯಕ್ಷರ ನೇತೃತ್ವದಲ್ಲಿ ಸತತವಾಗಿ 3ನೇ ಬಾರಿ ಇದೇ ಗ್ರಾಮ ಪಂಚಾಯತಿ ಪ್ರೋಟೋಕಾಲ್ ಏನಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿದ್ರು. ನಾವು ಕೂಡ ನಮ್ಮ ಏನು ಇಲ್ಲಿ ಕುಮಾರ ಸಂಘ ಇದೆ ಅದೆಲ್ಲ ಕೂಡ ಕುಲಬಾಂಧವರು ಒಟ್ಟಾಗಿ ಸೇರಿ ನಮ್ಮ ಹಳ್ಳಿಯಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಕಾರ್ಯಕ್ರಮವನ್ನು ಇಟ್ಕೋಬೇಕಂತ ಹೋದ ವರ್ಷ ಕೂಡ ನಾವು ಮಾಡಿದ್ವಿ. ಅದೇ ರೀತಿಯಾಗಿ ಸರಳವಾಗಿ ಮಾಡ್ತಾ ಇದ್ವಿ. ತಡವಾಗಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. 9:30ಗೆ ನಾನು ಮೆಸೇಜ್ ಹಾಕಿದೆ, ಗ್ರಾಮ ಪಂಚಾಯತಿ 10:30ಗೆ ಹಾಕಿದ್ರು. ಕಚೇರಿಗಳಲ್ಲಿ ಯಾವ ತರ ಮಾಡ್ತಾ ಇದ್ರು ಅದೇ ತರ ಕೂಡ ಡಿಕೆಟಿ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಎಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಯಾರು ಕೂಡ ಅನೇಕ ಭಾವಿಸಬಾರ್ದು, ಹೆಸರೇಳಿಲ್ಲ ಅಂತ. ಇದು ಸರ್ಕಾರಿ ಕಾರ್ಯಕ್ರಮ ತರನೇ ಯಾರು ಕೂಡ ಹೆಸರೇಳಿಲ್ಲ ಅಂತ. ಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ. ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸದಸ್ಯರೇ, ಎಲ್ಲರಿಗೂ ಸರ್ವಜ್ಞಾನ ಜಯಂತಿಯ ಶುಭಾಶಯಗಳು. ಇವರು 17ನೇ ಶತಮಾನದ ಆರಂಭದಲ್ಲಿ ಜನಿಸಿದರು. ಸರ್ವಜ್ಞಾನರು ಕನ್ನಡದ ಸಾಹಿತ್ಯ ತ್ರಿಪದಿಯ ಕವಿ ಎಂದು ಹೇಳಲಾಗಿದೆ. ಸರ್ವಜ್ಞಾನರ ಹೆತ್ತಮ್ಮ ಕುಂಬಾರ ಮಾಯ, ಸಾಕು ತಾಯಿ ಮಲ್ಲಕ್ಕ. ಇವರ ತಂದೆ ಬಸವಸರರಾಗಿದ್ದರು. ಸರ್ವಜ್ಞಾನರು ತ್ರಿಪದಿಯ ಬ್ರಹ್ಮ ಎಂದು ಪ್ರಸಿದ್ಧರಾಗಿದ್ದಾರೆ. ಈ 2 ಮಾತುಗಳನ್ನು ಆಡಲು ಅವಕಾಶ ಮೇಟಿ ವಿದ್ಯೆ ಮೇಲು, ಮೇಟಿ ವಿದ್ಯೆಯಿಂದ ನಾಟಿಯನ್ನು ನಡೆಸುವುದರಿಂದ ದೇಶ ದಾಟವೇ ಕೆಳಗು ಕಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಏನಿವತ್ತು ಪುಷ್ಪದತ್ತ ಅಂತ ಅವ್ರಿಗೆ ಇನ್ನೊಂದು ಹೆಸರು ಇದೆ. ಅವರು ಹುಟ್ಟಿದ ಊರು ಬಂದು ಏಬಲ್ಲೂರು, ಹಾವೇರಿ ಜಿಲ್ಲೆಯಲ್ಲಿ. ಮರಣ ಹೊಂದಿರೋದು ಮಾಸೂರು, ಅದೇ ಹಾವೇರಿ ಜಿಲ್ಲೆಯಲ್ಲಿ. ಯಾಕಂದ್ರೆ ಸರ್ವಜ್ಞ ಅಂದ್ರೆ ಎಲ್ಲಾ ತಿಳುವಳಿಕೆ ಗೊತ್ತಿರುವಂತ ಹೆಸರಲ್ಲಿ ಸರ್ವಜ್ಞ ಅಂತ ಹೇಳ್ತೀವಿ. ಏನಿವತ್ತು ನಮ್ಮ ಡಿಕೆಹಳ್ಳಿ ಗ್ರಾಮ ಪಂಚಾಯತಿಲಿ PDO ಮತ್ತು ನಮ್ಮ ಸಿಬ್ಬಂದಿಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಇವತ್ತು ಸರ್ವಜ್ಞರ ಉದ್ದೇಶಿಸಿ ಹಿರಿಯ ಮುಖಂಡರು ಡಿಕೆಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದಯಮಾತ್ರ ಜಯ ಸುರೇಶ್ ಮತ್ತೆ PDO ಭಾಸ್ಕರ್ ಮತ್ತೆ ಎಲ್ಲ ಸಿಬ್ಬಂದಿಗಳು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರೇ ಆದಂತ ಸವಿತಾ ಬಾಬು ಮತ್ತೆ ಮಾಜಿ ಅಧ್ಯಕ್ಷರೇ ಆದಂತ ಕಲಾವತಿ ಮೇಡಮ್, ಉಪಾಧ್ಯಕ್ಷರೇ ರಾಧಾ ಮೇಡಮ್, ಮತ್ತೆ ಡಿಕೆಹಳ್ಳಿ ಗ್ರಾಮ ಪಂಚಾಯತಿಯ ಸ್ಕೂಲ್ ಮೇಡಮ್, ಮತ್ತೆ ಎಲ್ಲರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಸರ್ವಜ್ಞರ ಜಯಂತಿನ ಆರ್ಥಿಕ ಶುಭಾಶಯಗಳನ್ನು ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪದವನ್ನು ಹೇಳಿದ್ದಾರೆ, ಯಾವ ಒಬ್ಬ ಮನುಷ್ಯನಿಗೆ ಚರಿತ್ರ ಗೊತ್ತಿಲ್ವೋ ಅವನಿಂದ ಚರಿತ್ರ ಪಡೆಯಕ್ಕೆ ಸಾಧ್ಯ ಇಲ್ಲ ಅಂತ. ಈ ಸಂದರ್ಭದಲ್ಲಿ ಸರ್ವಜ್ಞನ ಸ್ವಲ್ಪ ಹಿಸ್ಟ್ರಿ ಕೂಡ ನಮ್ಮ ಅಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ ಎಲ್ಲ. ಸರ್ವಜ್ಞ ಅಂದ್ರೆ ಇಟ್ಸ್ ಎ ಸಾಂಸ್ಕ್ರಿಟ್ ವರ್ಡ್, ಈಸ್ ಎ ಗ್ರೇಟ್ ಪೊಯೆಟ್, ಒಂದು ಕವಿ. ಅವ್ರು ಬಂದು ನಮ್ಮ ಕರ್ನಾಟಕ ರಾಜ್ಯ ಹಾವೇರಿ ಜಿಲ್ಲೆದಲ್ಲಿ ಹಾಬಲೂರಲ್ಲಿ 16ನೇ ಶತಮಾನದಲ್ಲಿ 1570ನೇ ವರ್ಷಕ್ಕೆ ನಂತರ ಅವರು ಹುಟ್ಟಿದ್ದಾರೆ ಅಂತ ಒಂದು ಲೆಕ್ಕವನ್ನು ತಗೊಂಡು ಇಡೀ ವರ್ಷ ಫೆಬ್ರವರಿ 20 ಅವ್ರ ಜಯಂತಿನ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಇವತ್ತು ಅವ್ರು ಬಂದು ಒಂದು ಮಹಾಕವಿ, ನಮ್ಮ ಅಧ್ಯಕ್ಷರು ಹೇಳಿದ್ರು. ಅವರು ತಿರುವಳ್ಳುವರ್ ಟಮನ್ ಪೊಯೆಟ್ ಹೆಂಗೆ 1.5 ಲೈನ್ ಅಲ್ಲಿ ಒಂದು ವಚನವನ್ನ ಬರ್ತಿರ್ತಾರೆ, ಅದೇ ರೀತಿಯಲ್ಲಿ ಸರ್ವಜ್ಞ ಅವರು ಬಂದು 3 ಲೈನ್ ಅಲ್ಲಿ ಆ ವಚನವನ್ನ ಹೇಳಿರ್ತಾರೆ. ಅವರು ಮುಖ್ಯವಾಗಿ ಒಂದು ಸನ್ಯಾಸಿಯಾಗಿದ್ರು. ಒಂದು ಊರಿಂದ ಒಂದು ಊರಿಗೆ ಹೋಗ್ತಾ ಇದ್ರು. ಗ್ರಾಮದಲ್ಲಿ ಮಕ್ಕಳು ಅಲ್ಲಿ ಜನರು ಬಂದು ಸೂಪರ್ಸ್ಟಿಷನ್, ಅದೇನಂದ್ರೆ ಈ ಕಲ್ಪನೆಗಳು, ಸೂಪರ್ಸ್ಟಿಷನ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ ಅದು ನಮ್ಗೆ, ಅದನ್ನೆಲ್ಲ ಬಂದು ನಾವು ನಂಬಬಾರ್ದು. ಮತ್ತೆ ಕಸ್ಟಮರೇಜ್, ಯಾವುದೋ ಒಂದು ದೇವರಿಗೆ ಬಂದು ನಾವು ಕುರಿನ ಬಲಿ ಕೊಡೋದು, ಬೇರೆ ತರ ಮಾಡೋದು, ಇದನ್ನೆಲ್ಲ ಇರಬಾರ್ದು ಅಂತ. ಮನುಷ್ಯನಾಗಿ ಬಾಳಬೇಕು, ಸಮಾಧಾನ ಶಾಂತಿಯಿಂದ ಬಾಳ್ಬೇಕಂತ ಸುಮಾರು 2,000 ಕವಿಗಳು ಪೊಯಂ ವಚನ ಮೂಲವಾಗಿ ಈ ಸಮಾಜದಲ್ಲಿ ಅವರು ಬಂದು ಗುರುತಿಸಿಕೊಂಡು ಸೋಷಿಯಲ್ ಎಥಿಕ್ ಅಂತ ಕವಿಯಾಗಿದ್ದಾರೆ ಅವರು.
ಅವ್ರನ್ನ ಕುಂಬಾರ ಕಮ್ಯುನಿಟಿ ಬಂದು ಅವರ ದೇವ್ರ ತರ ಅವ್ರನ್ನ ಭಾವಿಸ್ತಾರೆ. ನಮ್ಮ ಕುಂಬಾರ ಕಮ್ಯುನಿಟಿ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ, ಬಾಬು ಅವರು. ಕ್ಯಾಟಗರಿ 2E ಆಕ್ಯುಪೇಷನ್ಗಾಗಿ ಬಂದು ಅದನ್ನ OBC ಕಮಿಟಿಯಲ್ಲಿ ತಂದಿದ್ದಾರೆ. ಅವ್ರಿಗೂ ರಿಸರ್ವೇಶನ್ ಇದೆ ಇವತ್ತು. ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೆ ಒಮ್ಮೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರಿಂದ ಕೂಡ ಸುಂದರವಾಗಿ ಭಾಷಣವನ್ನು ಮಾಡಿ ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ. ನಮಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನ ಎಲ್ಲರಿಗೂ ಕೂಡ ಈಗ ಏನು ತ್ರಿಪದಿ ಕವಿ ಬಗ್ಗೆ ವಚನಗಳನ್ನ ಹೇಳಿದಂತ ಮಕ್ಕಳು 3 ಜನ ಏನಿಲ್ಲಿ ಬಂದು ಪ್ರಾರ್ಥನೆ ಮತ್ತು ತ್ರಿಪದಿ ಕವಿ ಸರ್ವಜ್ಞರ ಬಗ್ಗೆ ಹೇಳಿದಂತ ಮಕ್ಕಳಿಗೆ ನಮ್ಮ ಕಡೆಯಿಂದ ಒಂದು ಪ್ರೋತ್ಸಾಹ